ನೋಡಿ, ಈಗ ಯಾರೆಲ್ಲ ಸೆಷನ್ನಲ್ಲಿ ಭಾಗಿಯಾಗ್ತೀರಿ, ಯಾರೆಲ್ಲ ಅಧಿಕಾರದಲ್ಲಿದ್ದೀರಿ, ಇವರು ಉತ್ತರ ಕೊಡಲೇಬೇಕಾದಂಥದ್ದು. ನೀವು ಕೋಟಿ ಕೋಟಿ ಖರ್ಚು ಮಾಡಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ, ನಾವು ಅದನ್ನು ಸ್ವಾಗತಿಸೋಣ. ಪ್ರಯೋಜನ ಏನು? ಇದೇ ಅಧಿವೇಶನದಲ್ಲಿ ಅಥವಾ ಇದೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ನೀವು ಕೈಗೊಂಡಂತಹ ಅದೆಷ್ಟು ನಿರ್ಧಾರಗಳು ಈಗ ಕಾರ್ಯಗತದಲ್ಲಿ ಬಂದಿವೆ. 13 ಅಧಿವೇಶನ ಮಾಡಿದ್ದಾರೆ ಬೆಳಗಾವಿಯಲ್ಲಿ. ಪ್ರಯೋಜನ ಏನು? ಇದನ್ನ ಆತ್ಮಾವಲೋಕನ ನಾವು ಮಾಡ್ಕೋಬೇಕಾಗಿದೆ. ಇವತ್ತು ಪ್ರತಿ ಜಿಲ್ಲೆಗಳ ವರದಿಯನ್ನು ಕೊಡ್ತೀನಿ ವೀಕ್ಷಕರು. ನಾನು ಯಾವ್ಯಾವ ಭಾಗದಲ್ಲಿ ಏನೇನು ಕೆಲಸ ಬಾಕಿ ಇದೆ ಅದನ್ನು ಯಾವಾಗ ಮಾಡ್ತೀವಿ ಅಂತ ಇವ್ರು ಹೇಳಿದ್ರು, ಏನು ಮಾಡ್ತಾ ಇದ್ದಾರೆ ಅಂತ. ನೋಡಿ, ಬೆಳಗಾವಿಯನ್ನು ನೋಡೋಣ. ಫಸ್ಟ್ ಬೆಳಗಾವಿ ಜಿಲ್ಲೆ ಅಲ್ಲೇ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಎಷ್ಟು ಉದ್ಧಾರ ಆಗಿದೆ ಅಂತ ನೋಡೋಣ. ಗೋಕಾಕ್ ಚಿಕ್ಕೋಡಿಯ ಜಿಲ್ಲೆ ರಚನೆ ಮಾಡಬೇಕು ಅಂತ ದಶಕಗಳಿಂದ ಬೇಡಿಕೆ ಇದೆ. ಆ ದಶಕಗಳಿಂದಿರುವ ಬೇಡಿಕೆಯನ್ನು ಇಲ್ಲಿವರೆಗೂ ಈಡೇರಿಸೋದಕ್ಕಾಗಲಿಲ್ಲ. ಗೋಕಾಕನ್ನು ಜಿಲ್ಲೆ ಮಾಡಿ, ಚಿಕ್ಕೋಡಿಯನ್ನು ಜಿಲ್ಲೆ ಮಾಡಿ ಅಂತ ಅಲ್ಲಿನ ಜನ ಪ್ರತಿಭಟನೆಯನ್ನು ಮಾಡಿದರು. ದಶಕಗಳಿಂದ ಆ ಸಮಸ್ಯೆ ಇದೆ, ಬೇಡಿಕೆ ಇದೆ, ಈಡೇರಿಸೋದಕ್ಕಾಗ್ತಾ ಇಲ್ಲ. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯಾವಾಗ? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡ್ತು ಈ ಸರ್ಕಾರ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮಾದರಿಯಲ್ಲಿಯೇ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕು. ಆದರೆ ಯಾವಾಗ? ಅದು ಇನ್ನೂ ಕೂಡ ಮಾಡಿಲ್ಲ. ಇನ್ನು 14 ಏತ ನೀರಾವರಿಗಳಿಗೆ ಅನುಮೋದನೆಯನ್ನು ಕೊಟ್ಟು ಹಣ ನೀಡಿ ಏತ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡುತ್ತೆ ಹೇಳಿದಂಥ ಸರ್ಕಾರ ಏನೂ ಇಲ್ಲ. 14 ಏತ ನೀರಾವರಿಗಳಿಗೆ ಅನುಮೋದನೆಯೂ ಇಲ್ಲ, ಹಣವನ್ನು ನೀಡಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ 5 ನದಿಗಳು ಹರಿಯುತ್ತೆ, ಅಲ್ಲಿಯೇ ಏತ ನೀರಾವರಿಗೆ ಹಣ ಇಲ್ಲ, ಅನುಮೋದನೆ ಇಲ್ಲ. ಏನು ಮಾಡೋಣ? ಧಾರವಾಡ ಜಿಲ್ಲೆಯ ಪ್ರತ್ಯೇಕ ಪಾಲಿಕೆ ರಚನೆಗೆ ಇನ್ನೂ ಕೂಡ ಅಂತಿಮ ಅಧಿಸೂಚನೆ ಸಿಕ್ಕೇ ಇಲ್ಲ. ಅನೌನ್ಸ್ ಮಾಡಿದರು, ಹುಬ್ಬಳ್ಳಿ ಪ್ರತ್ಯೇಕ ಪಾಲಿಕೆ, ಧಾರವಾಡ ಪ್ರತ್ಯೇಕ ಪಾಲಿಕೆ, ಇನ್ನು ಅವಳಿ ನಗರ ಪಾಲಿಕೆ ಅಂತಿಲ್ಲ, ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನು ಡಿವೈಡ್ ಮಾಡ್ತೀವಿ ಅಂತ ಹೇಳಿ. ಅದಕ್ಕೆ ಇನ್ನೂವರೆಗೂ ಅಧಿಸೂಚನೆ ಸಿಕ್ಕಿಲ್ಲ. ಮಹದಾಯಿ ಯೋಜನೆಯಂತೂ ಹೇಳಿಯೇ ಬೇಸರ ಆಗ್ಬಿಡ್ತು. ಮಹದಾಯಿ ಯೋಜನೆಯಂತೂ ನೆನೆಗುದಿಗೆ ಬಿದ್ದೋಗಿದೆ. ಅಲ್ಲಿನ ರೈತರು ರೊಟ್ಟಿ ಕಟ್ಕೊಂಡು ಬಂದು ಸ್ಟ್ರೈಕ್ ಮಾಡ್ತಾರೆ. ಆದರೆ ಇಲ್ಲಿವರೆಗೂ ಮಹದಾಯಿ ಯೋಜನೆ ಎಲ್ಲಿಗೆ ಬಂತು? ಹಸಿರು ಪೀಠ, ಕೇಂದ್ರದತ್ತ ಬೊಟ್ಟು ಮಾಡೋದು, ಪರ್ಮಿಷನ್ ಸಿಗಬೇಕು, ಆಗ್ಬಿಡುತ್ತೆ, ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ. ಮಲಪ್ರಭಾ ನದಿಯ ಮೂಲಕ ಬೆಳಗಾವಿ, ಗದಗ್, ಧಾರವಾಡ, ಹುಬ್ಬಳ್ಳಿ ಈ ಎಲ್ಲ ಭಾಗದ ಜನರಿಗೆ ನೀರು ಸಿಗ್ತಾ ಇದೆಯಾ ಮಹದಾಯಿ ಯೋಜನೆಯಿಂದ? ಕೊಡಬೇಕು ಆ ಭಾಗದ ನಾಯಕರು, ಆಳ್ತಾ ಇರುವಂತಹ ನಾಯಕರು ಉತ್ತರ ಇದಕ್ಕೆ. ಇನ್ನು ಹುಬ್ಬಳ್ಳಿ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ಸಿಕ್ಕಿಲ್ಲ. KMC ಅವರು ಒಂದು ಪ್ರಸ್ತಾವನೆ ಮಾಡಿದರು, ಇಲ್ಲೊಂದು ಕ್ಯಾನ್ಸರ್ ಬೇಕು, ಕ್ಯಾನ್ಸರ್ ಕೇಂದ್ರ ಬೇಕು ಅಂತ. ಕ್ಯಾನ್ಸರ್ ಕೇಂದ್ರ ಸ್ಥಾಪನೆ ಮಾಡಬೇಕು, ಅದಕ್ಕೆ ಅನುಮೋದನೆ ಕೊಡಿ ಅಂತ. ಅನುಮೋದನೆ ಸಿಕ್ಕಿಲ್ಲ. ನಾನು ಧಾರವಾಡದ ವಿಚಾರವನ್ನು ಹೇಳ್ತಾ ಇದ್ದೆ ಆಗಲೇ. ಇಲ್ಲಿ ಕೇವಲ ಮಹದಾಯಿ ಮತ್ತು ಪಾಲಿಕೆ ಪ್ರತ್ಯೇಕತೆ ವಿಚಾರ ಅಲ್ಲ, ಧಾರವಾಡಕ್ಕೆ ಎಷ್ಟೋ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಓದೋದಕ್ಕೆ. ಅಲ್ಲಿ ಹಾಸ್ಟೆಲ್ಗಳ ವ್ಯವಸ್ಥೆನೇ ಇಲ್ಲ ಸರ್ಕಾರದಿಂದ. ಹೀಗಾಗಿ ಬಾಡಿಗೆ ಮನೆ, PGಗಳನ್ನು ಹುಡುಕೊಂಡು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಜನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಹಾಸ್ಟೆಲ್ಗಳ ಕೊರತೆ ಇದೆ ಸರ್ಕಾರದಿಂದ. ಅಲ್ಲಿ ಕಾಶಿ ಅಂತ ಕರೆಸ್ಕೊಳ್ಳೋ ಧಾರವಾಡದಲ್ಲಿ ಯಥೇಚ್ಛವಾಗಿ ಅಚ್ಚುಕಟ್ಟಾಗಿ ನಮಗೆ ವಿದ್ಯೆ ಸಿಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳಿಲ್ಲ. ಸರ್ಕಾರ ಇದನ್ನು ಕೂಡ ಗಮನಿಸಬೇಕು. ಮತ್ತೆ ಬ್ಯಾಕ್ ಟು ಹುಬ್ಬಳ್ಳಿ. ಜವಳಿ ಪಾರ್ಕ್ ನಿರ್ಮಾಣಕ್ಕೆ ಘೋಷಣೆ ಮಾಡಿದರು. ನವಲಗುಂದಲ್ಲಿ ಜವಳಿ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದರು 2022ರಲ್ಲಿ. ಬಜೆಟಲ್ಲಿ ಅನೌನ್ಸ್ ಆಯ್ತದು. ಸರ್ಕಾರ ಈಗಿಂದು ಅದನ್ನು ಹೇಳ್ತಾನೆ ಇತ್ತು, ಆದರೆ ಇನ್ನೂ ಕೂಡ ಕಾರ್ಯಗತ ಆಗಿಲ್ಲ. ಇನ್ನು ಬಳ್ಳಾರಿ ವಿಚಾರಕ್ಕೆ ಬಂದರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಹೆಚ್ಚು ಬೆಳೀತಾರೆ. ಅಲ್ಲಿ ಹತ್ತಿನ ಬೆಳೀತಾರೆ, ಕಮರ್ಷಿಯಲ್ ಕ್ರಾಪ್ಸ್, ಮತ್ತು ಮೆಣಸಿನಕಾಯಿನ ಬೆಳೀತಾರೆ. ಆದರೆ ಹೆಚ್ಚು ಬೆಳೆ ಬೆಳೆಯುವ ಮೆಣಸಿನಕಾಯಿ, ಆ ಮೆಣಸಿನಕಾಯಿಗೆ ಒಂದು ಮಾರುಕಟ್ಟೆ ಇಲ್ಲ ಬಳ್ಳಾರಿ. ಲೆಕ್ಕ ಹಾಕ್ರಿ, ಬ್ಯಾಡಗಿಗೆ ಬರಬೇಕು ಅವರು ಮಾರೋದಕ್ಕೆ. ಇನ್ನು ಸಂಡೂರಿನಲ್ಲಿ ಮೈನಿಂಗ್ ಕಾಲೇಜ್ ಮಾಡ್ತೀವಿ ಅಂತ ಹೇಳಿದರು. ಮೈನಿಂಗ್ ಕಾಲೇಜ್ಗೆ ಕ್ರಮ ಇನ್ನೂವರೆಗೂ ಜರುಗಿಸಿಲ್ಲ. ಇನ್ನು ವಿಜಯನಗರ ವಿಚಾರ, ಹೊಸಪೇಟೆಯಲ್ಲಿ 250 ಹಾಸಿಗೆಗಳ ಜಿಲ್ಲಾಸ್ಪತ್ರೆ ಆರಂಭವೇ ಆಗಿಲ್ಲ. ಸುಮಾರು 100 ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ಇಲ್ಲ ಅಲ್ಲಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನದ ಕೊರತೆ. ಇನ್ನೂ ಹಲವು ವಿಚಾರಗಳಿದೆ, ಯಾವುದು ಕೂಡ ಕಾರ್ಯಗತ ಆಗ್ತಾ ಇಲ್ಲ. ಇನ್ನು ವಿಜಯಪುರ, ಮೈಸೂರು ಸ್ಯಾಂಡಲ್ ಸೋಪ್ ಘಟಕ ಶುರುವಾಗಿಲ್ಲ. MB ಪಾಟೀಲ್ರು
ಕೈಗಾರಿಕಾ ಸಚಿವರು, ಕೈಗಾರಿಕಾ ಘಟಕ ಇನ್ನೂ ಬಂದಿಲ್ಲ ಅನ್ನುವಂತಹ ಕೊರಗು ಆ ಜಿಲ್ಲೆಯ ಜನರನ್ನು ಕಾಡ್ತಾ ಇದೆ. ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆರಂಭ ಆಗಿಲ್ಲ ವಿಜಯಪುರದಲ್ಲಿ. ವಿಜಯಪುರ ವಿಮಾನ ನಿಲ್ದಾಣ ನಿರ್ಮಾಣ ಕಾರ್ಯ ಆಗಿಲ್ಲ. ದ್ರಾಕ್ಷಿ ಬೆಳೆಯುವಂಥ ವಿಜಯಪುರದಲ್ಲಿ ಒಂದು ಮಾರ್ಕೆಟ್ ಇಲ್ಲ. ಇನ್ನು ಗದಗ ವಿಚಾರಕ್ಕೆ ಬಂದರೆ ಕಪ್ಪತ್ಗುಡ್ಡ ಪ್ರವಾಸೋದ್ಯಮ ಕೇಂದ್ರಕ್ಕೆ ಅನುದಾನ ಇಲ್ಲ. ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಈಡೇರಿಲ್ಲ. ಬಾಗಲಕೋಟೆ 6 ದಶಕ ಆದರೂ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಂಡಿಲ್ಲ. ಹಾವೇರಿ 28 ವರ್ಷ ಆದರೂ ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. 2 ನದಿ ಹರಿಯುತ್ತೆ ಅಲ್ಲಿ, ವರದಾ, ತುಂಗಭದ್ರಾ. ಆ ಜಿಲ್ಲೆಗೇನೆ ಸಮರ್ಪಕವಾಗಿ ಕುಡಿಯೋ ನೀರಿಲ್ಲ. ಇನ್ನು ಕೊಪ್ಪಳ ವಿಚಾರಕ್ಕೆ ಬಂದರೆ ಕಾರ್ಖಾನೆಗಳಿಂದ ಕೊಪ್ಪಳದ 20 ಹಳ್ಳಿಗಳು ಧೂಳುಮಯ ಆಗಿದೆ. ಭಾಳ ಮುಖ್ಯವಾಗಿ ಟಿ ಬಿ ಡ್ಯಾಮ್ನಲ್ಲಿ 30 TMC ಅಡಿಯಷ್ಟು ಹೂಳು ತುಂಬಿಕೊಂಡಿದೆ. ಹೂಳು ತೆಗೆಯೋದನ್ನು ಕೆಲಸ ಮಾಡ್ತಾ ಇಲ್ಲ. ಬೀದರ್ನಲ್ಲಿ 4 ದಶಕಗಳಿಂದ ಕಾರಂಜ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ಇಲ್ಲ. ಯಾದಗಿರಿ ಜಿಲ್ಲೆಯಾಗಿ 15 ವರ್ಷ ಆದರೂ ಒಳಚರಂಡಿ ವ್ಯವಸ್ಥೆನೇ ಇಲ್ಲ. ಕೊಳಚೆ ನೀರು ಸಂಸ್ಕರಿಸದೆ ಭೀಮಾ ನದಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೀಗೆ ಉತ್ತರ ಕರ್ನಾಟಕ ಭಾಗದ ಪ್ರತಿ ಕಡೆ ಸಮಸ್ಯೆ. ಅಧಿವೇಶನ ಯಾವ ಪುರುಷಾರ್ಥಕ್ಕೆ, ಯಾರ ಹಿತಕ್ಕೆ? ಇದಕ್ಕೆ ನೋಡಿ, ಈಗ ಯಾರೆಲ್ಲ ಸೆಷನ್ನಲ್ಲಿ ಭಾಗಿಯಾಗ್ತೀರಿ, ಯಾರೆಲ್ಲ ಅಧಿಕಾರದಲ್ಲಿದ್ದೀರಿ, ಇವರು ಉತ್ತರ ಕೊಡಲೇಬೇಕಾದಂಥದ್ದು. ನೀವು ಕೋಟಿ ಕೋಟಿ ಖರ್ಚು ಮಾಡಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತಾ ಇದ್ದೀರಿ. ನಾವು ಅದನ್ನು ಸ್ವಾಗತಿಸೋಣ. ಪ್ರಯೋಜನ ಏನು? ಇದೇ ಅಧಿವೇಶನದಲ್ಲಿ ಅಥವಾ ಇದೇ ಬೆಳಗಾವಿಯ ಸುವರ್ಣಸೌಧದಲ್ಲಿ ನೀವು ಕೈಗೊಂಡಂತಹ ಅದೆಷ್ಟು ನಿರ್ಧಾರಗಳು ಈಗ ಕಾರ್ಯಗತದಲ್ಲಿ ಬಂದಿವೆ. 13 ಅಧಿವೇಶನ ಮಾಡಿದ್ದಾರೆ ಬೆಳಗಾವಿಯಲ್ಲಿ. ಪ್ರಯೋಜನ ಏನು? ಇದನ್ನು ಆತ್ಮಾವಲೋಕನ ನಾವು ಮಾಡ್ಕೋಬೇಕಾಗಿದೆ. ಇವತ್ತು ಪ್ರತಿ ಜಿಲ್ಲೆಗಳ ವರದಿಯನ್ನು ಕೊಡ್ತೀನಿ ವೀಕ್ಷಕರು. ನಾನು ಯಾವ್ಯಾವ ಭಾಗದಲ್ಲಿ ಏನೇನು ಕೆಲಸ ಬಾಕಿ ಇದೆ ಅದನ್ನು ಯಾವಾಗ ಮಾಡ್ತೀವಿ ಅಂತ ಇವ್ರು ಹೇಳಿದ್ರು, ಏನು ಮಾಡ್ತಾ ಇದ್ದಾರೆ ಅಂತ. ನೋಡಿ, ಬೆಳಗಾವಿಯನ್ನು ನೋಡೋಣ. ಫಸ್ಟ್ ಬೆಳಗಾವಿ ಜಿಲ್ಲೆ ಅಲ್ಲೇ ನಡೀತಾ ಇದೆ. ಬೆಳಗಾವಿ ಜಿಲ್ಲೆ ಎಷ್ಟು ಉದ್ಧಾರ ಆಗಿದೆ ಅಂತ ನೋಡೋಣ. ಗೋಕಾಕ್ ಚಿಕ್ಕೋಡಿಯ ಜಿಲ್ಲೆ ರಚನೆ ಮಾಡಬೇಕು ಅಂತ ದಶಕಗಳಿಂದ ಬೇಡಿಕೆ ಇದೆ. ಆ ದಶಕಗಳಿಂದಿರುವ ಬೇಡಿಕೆಯನ್ನು ಇಲ್ಲಿವರೆಗೂ ಈಡೇರಿಸೋದಕ್ಕಾಗಲಿಲ್ಲ. ಗೋಕಾಕನ್ನು ಜಿಲ್ಲೆ ಮಾಡಿ, ಚಿಕ್ಕೋಡಿಯನ್ನು ಜಿಲ್ಲೆ ಮಾಡಿ ಅಂತ ಅಲ್ಲಿನ ಜನ ಪ್ರತಿಭಟನೆಯನ್ನು ಮಾಡಿದರು. ದಶಕಗಳಿಂದ ಆ ಸಮಸ್ಯೆ ಇದೆ, ಬೇಡಿಕೆ ಇದೆ, ಈಡೇರಿಸೋದಕ್ಕಾಗ್ತಾ ಇಲ್ಲ. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಯಾವಾಗ? ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡ್ತು ಈ ಸರ್ಕಾರ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮಾದರಿಯಲ್ಲಿಯೇ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಮಾಡಬೇಕು. ಆದರೆ ಯಾವಾಗ? ಅದು ಇನ್ನೂ ಕೂಡ ಮಾಡಿಲ್ಲ. ಇನ್ನು 14 ಏತ ನೀರಾವರಿಗಳಿಗೆ ಅನುಮೋದನೆಯನ್ನು ಕೊಟ್ಟು ಹಣ ನೀಡಿ ಏತ ನೀರಾವರಿ ಯೋಜನೆಗಳಿಗೆ ಚಾಲನೆ ಕೊಡುತ್ತೆ ಹೇಳಿದಂಥ ಸರ್ಕಾರ ಏನೂ ಇಲ್ಲ. 14 ಏತ ನೀರಾವರಿಗಳಿಗೆ ಅನುಮೋದನೆಯೂ ಇಲ್ಲ, ಹಣವನ್ನು ನೀಡಿಲ್ಲ. ಬೆಳಗಾವಿ ಜಿಲ್ಲೆಯಲ್ಲಿ 5 ನದಿಗಳು ಹರಿಯುತ್ತೆ. ಅಲ್ಲಿಯೇ ಏತ ನೀರಾವರಿಗೆ ಹಣ ಇಲ್ಲ, ಅನುಮೋದನೆ ಇಲ್ಲ. ಏನು ಮಾಡೋಣ? ಧಾರವಾಡ ಜಿಲ್ಲೆಯ ಪ್ರತ್ಯೇಕ ಪಾಲಿಕೆ ರಚನೆಗೆ ಇನ್ನೂ ಕೂಡ ಅಂತಿಮ ಅಧಿಸೂಚನೆ ಸಿಕ್ಕೇ ಇಲ್ಲ. ಅನೌನ್ಸ್ ಮಾಡಿದರು, ಹುಬ್ಬಳ್ಳಿ ಪ್ರತ್ಯೇಕ ಪಾಲಿಕೆ, ಧಾರವಾಡ ಪ್ರತ್ಯೇಕ ಪಾಲಿಕೆ, ಇನ್ನು ಅವಳಿ ನಗರ ಪಾಲಿಕೆ ಅಂತಿಲ್ಲ. ಅಭಿವೃದ್ಧಿಯ ದೃಷ್ಟಿಯಿಂದ ಇದನ್ನು ಡಿವೈಡ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಇನ್ನೂವರೆಗೂ ಅಧಿಸೂಚನೆ ಸಿಕ್ಕಿಲ್ಲ. ಮಹದಾಯಿ ಯೋಜನೆಯಂತೂ ಹೇಳಿಯೇ ಬೇಸರ ಆಗ್ಬಿಡ್ತು. ಮಹದಾಯಿ ಯೋಜನೆಯಂತೂ ನೆನೆಗುದಿಗೆ ಬಿದ್ದೋಗಿದೆ. ಅಲ್ಲಿನ ರೈತರು ರೊಟ್ಟಿ ಕಟ್ಕೊಂಡು ಬಂದು ಸ್ಟ್ರೈಕ್ ಮಾಡ್ತಾರೆ. ಆದರೆ ಇಲ್ಲಿವರೆಗೂ ಮಹದಾಯಿ ಯೋಜನೆ ಎಲ್ಲಿಗೆ ಬಂತು? ಹಸಿರು ಪೀಠ, ಕೇಂದ್ರದತ್ತ ಬೊಟ್ಟು ಮಾಡೋದು, ಪರ್ಮಿಷನ್ ಸಿಗಬೇಕು, ಆಗ್ಬಿಡುತ್ತೆ. ಈಗಾಗಲೇ ಪರ್ಮಿಷನ್ ಸಿಕ್ಕಿದೆ. ಮಲಪ್ರಭಾ ನದಿಯ ಮೂಲಕ ಬೆಳಗಾವಿ, ಗದಗ್, ಧಾರವಾಡ, ಹುಬ್ಬಳ್ಳಿ ಈ ಎಲ್ಲ ಭಾಗದ ಜನರಿಗೆ ನೀರು ಸಿಗ್ತಾ ಇದೆಯಾ ಮಹದಾಯಿ ಯೋಜನೆಯಿಂದ? ಕೊಡಬೇಕು ಆ ಭಾಗದ ನಾಯಕರು, ಆಳ್ತಾ ಇರುವಂತಹ ನಾಯಕರು ಉತ್ತರ ಇದಕ್ಕೆ. ಇನ್ನು ಹುಬ್ಬಳ್ಳಿ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ಸಿಕ್ಕಿಲ್ಲ. KMC ಅವರು ಒಂದು ಪ್ರಸ್ತಾವನೆ ಮಾಡಿದರು, ಇಲ್ಲೊಂದು ಕ್ಯಾನ್ಸರ್ ಕೇಂದ್ರ ಬೇಕು ಅಂತ. ಕ್ಯಾನ್ಸರ್ ಕೇಂದ್ರ ಸ್ಥಾಪನೆ ಮಾಡಬೇಕು, ಅದಕ್ಕೆ ಅನುಮೋದನೆ ಕೊಡಿ ಅಂತ. ಅನುಮೋದನೆ ಸಿಕ್ಕಿಲ್ಲ. ನಾನು ಧಾರವಾಡದ ವಿಚಾರವನ್ನು ಹೇಳ್ತಾ ಇದ್ದೆ ಆಗಲೇ. ಇಲ್ಲಿ ಕೇವಲ ಮಹದಾಯಿ ಮತ್ತು ಪಾಲಿಕೆ ಪ್ರತ್ಯೇಕತೆ ವಿಚಾರ ಅಲ್ಲ. ಧಾರವಾಡಕ್ಕೆ ಎಷ್ಟೋ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ ಅಲ್ಲಿ ಓದೋದಕ್ಕೆ. ಅಲ್ಲಿ ಹಾಸ್ಟೆಲ್ಗಳ ವ್ಯವಸ್ಥೆನೇ ಇಲ್ಲ ಸರ್ಕಾರದಿಂದ. ಹೀಗಾಗಿ ಬಾಡಿಗೆ ಮನೆ, PGಗಳನ್ನು ಹುಡುಕೊಂಡು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಜನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಹಾಸ್ಟೆಲ್ಗಳ ಕೊರತೆ ಇದೆ ಸರ್ಕಾರದಿಂದ. ಅಲ್ಲಿ ಕಾಶಿ ಅಂತ ಕರೆಸ್ಕೊಳ್ಳೋ ಧಾರವಾಡದಲ್ಲಿ ಯಥೇಚ್ಛವಾಗಿ ಅಚ್ಚುಕಟ್ಟಾಗಿ ನಮಗೆ ವಿದ್ಯೆ ಸಿಗ್ತಾ ಇದೆ. ಆದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯಗಳಿಲ್ಲ.
ಸರ್ಕಾರ ಇದನ್ನು ಕೂಡ ಗಮನಿಸಬೇಕು. ಮತ್ತೆ ಬ್ಯಾಕ್ ಟು ಹುಬ್ಬಳ್ಳಿ, ಜವಳಿ ಪಾರ್ಕ್ ನಿರ್ಮಾಣಕ್ಕೆ ಘೋಷಣೆ ಮಾಡಿದರು. ನವಲಗುಂದಲ್ಲಿ ಜವಳಿ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದರು 2022ರಲ್ಲಿ. ಬಜೆಟಲ್ಲಿ ಅನೌನ್ಸ್ ಆಯ್ತದು. ಸರ್ಕಾರ ಈಗಿಂದು ಅದನ್ನು ಹೇಳ್ತಾನೆ ಇತ್ತು, ಆದರೆ ಇನ್ನೂ ಕೂಡ ಕಾರ್ಯಗತ ಆಗಿಲ್ಲ. ಇನ್ನು ಬಳ್ಳಾರಿ ವಿಚಾರಕ್ಕೆ ಬಂದರೆ, ಬಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಹೆಚ್ಚು ಬೆಳೀತಾರೆ. ಅಲ್ಲಿ ಹತ್ತಿನ ಬೆಳೀತಾರೆ, ಕಮರ್ಷಿಯಲ್ ಕ್ರಾಪ್ಸ್, ಮತ್ತು ಮೆಣಸಿನಕಾಯಿನ ಬೆಳೀತಾರೆ. ಆದರೆ ಹೆಚ್ಚು ಬೆಳೆ ಬೆಳೆಯುವ ಮೆಣಸಿನಕಾಯಿ, ಆ ಮೆಣಸಿನಕಾಯಿಗೆ ಒಂದು ಮಾರುಕಟ್ಟೆ ಇಲ್ಲ ಬಳ್ಳಾರಿ. ಲೆಕ್ಕ ಹಾಕ್ರಿ ನೀವು, ಬ್ಯಾಡಗಿಗೆ ಬರಬೇಕು ಅವರು ಮಾರೋದಕ್ಕೆ. ಇನ್ನು ಸಂಡೂರಿನಲ್ಲಿ ಮೈನಿಂಗ್ ಕಾಲೇಜ್ ಮಾಡ್ತೀವಿ ಅಂತ ಹೇಳಿದರು. ಮೈನಿಂಗ್ ಕಾಲೇಜ್ಗೆ ಕ್ರಮ ಇನ್ನೂವರೆಗೂ ಜರುಗಿಸಿಲ್ಲ. ಇನ್ನು ವಿಜಯನಗರ ವಿಚಾರ, ಹೊಸಪೇಟೆಯಲ್ಲಿ 250 ಹಾಸಿಗೆಗಳ ಜಿಲ್ಲಾಸ್ಪತ್ರೆ ಆರಂಭವೇ ಆಗಿಲ್ಲ. ಸುಮಾರು 100 ಅಂಗನವಾಡಿಗಳಿಗೆ ಸ್ವಂತ ಕಟ್ಟಡ ಇಲ್ಲ ಅಲ್ಲಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಅನುದಾನದ ಕೊರತೆ. ಇನ್ನೂ ಹಲವು ವಿಚಾರಗಳಿದೆ, ಯಾವುದು ಕೂಡ ಕಾರ್ಯಗತ ಆಗ್ತಾ ಇಲ್ಲ. ಇನ್ನು ವಿಜಯಪುರ, ಮೈಸೂರು ಸ್ಯಾಂಡಲ್ ಸೋಪ್ ಘಟಕ ಶುರುವಾಗಿಲ್ಲ. ಎಂ ಬಿ ಪಾಟೀಲ್ರು, ಕೈಗಾರಿಕಾ ಸಚಿವರು, ಕೈಗಾರಿಕಾ ಘಟಕ ಇನ್ನೂ ಬಂದಿಲ್ಲ ಅನ್ನುವಂತಹ ಕೊರಗು ಆ ಜಿಲ್ಲೆಯ ಜನರನ್ನ ಕಾಡ್ತಾ ಇದೆ. ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆರಂಭ ಆಗಿಲ್ಲ ವಿಜಯಪುರದಲ್ಲಿ. ವಿಜಯಪುರ ವಿಮಾನ ನಿಲ್ದಾಣ ನಿರ್ಮಾಣ ಕಾರ್ಯ ಆಗಿಲ್ಲ. ದ್ರಾಕ್ಷಿ ಬೆಳೆಯುವಂಥ ವಿಜಯಪುರದಲ್ಲಿ ಒಂದು ಮಾರ್ಕೆಟ್ ಇಲ್ಲ. ಇನ್ನು ಗದಗ ವಿಚಾರಕ್ಕೆ ಬಂದರೆ, ಕಪ್ಪತ್ಗುಡ್ಡ ಪ್ರವಾಸೋದ್ಯಮ ಕೇಂದ್ರಕ್ಕೆ ಅನುದಾನ ಇಲ್ಲ. ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಈಡೇರಿಲ್ಲ. ಬಾಗಲಕೋಟೆ 6 ದಶಕ ಆದರೂ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಂಡಿಲ್ಲ. ಹಾವೇರಿ 28 ವರ್ಷ ಆದರೂ ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. 2 ನದಿ ಹರಿಯುತ್ತೆ ಅಲ್ಲಿ, ವರದಾ, ತುಂಗಭದ್ರಾ. ಆ ಜಿಲ್ಲೆಗೇನೆ ಸಮರ್ಪಕವಾಗಿ ಕುಡಿಯೋ ನೀರಿಲ್ಲ. ಇನ್ನು ಕೊಪ್ಪಳ ವಿಚಾರಕ್ಕೆ ಬಂದರೆ, ಕಾರ್ಖಾನೆಗಳಿಂದ ಕೊಪ್ಪಳದ 20 ಹಳ್ಳಿಗಳು ಧೂಳುಮಯ ಆಗಿದೆ. ಭಾಳ ಮುಖ್ಯವಾಗಿ ಟಿ ಬಿ ಡ್ಯಾಮ್ನಲ್ಲಿ 30 TMC ಅಡಿಯಷ್ಟು ಹೂಳು ತುಂಬಿಕೊಂಡಿದೆ. ಹೂಳು ತೆಗೆಯೋದನ್ನು ಕೆಲಸ ಮಾಡ್ತಾ ಇಲ್ಲ. ಬೀದರ್ನಲ್ಲಿ 4 ದಶಕಗಳಿಂದ ಕಾರಂಜ ಯೋಜನೆ ಸಂತ್ರಸ್ತರಿಗೆ ಪರಿಹಾರ ಇಲ್ಲ. ಯಾದಗಿರಿ ಜಿಲ್ಲೆಯಾಗಿ 15 ವರ್ಷ ಆದರೂ ಒಳಚರಂಡಿ ವ್ಯವಸ್ಥೆನೇ ಇಲ್ಲ. ಕೊಳಚೆ ನೀರು ಸಂಸ್ಕರಿಸದೆ ಭೀಮಾ ನದಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೀಗೆ ಉತ್ತರ ಕರ್ನಾಟಕ ಭಾಗದ ಪ್ರತಿ ಕಡೆ ಸಮಸ್ಯೆ. ಅಧಿವೇಶನ ಯಾವ ಪುರುಷಾರ್ಥಕ್ಕೆ, ಯಾರ ಹಿತಕ್ಕೆ